ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಒಂದು ಕಡೆ ಬೆಳಗಾವಿಯಲ್ಲಿ ಮತ್ತು ನೆರೆಯ ಮಹಾರಾಷ್ಟ್ರದಲ್ಲಿರುವಂತಹ ಜಲಾಶಯಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗಿರುವಂಥದ್ದು. ನಾನೀಗ ಬೆಳಗಾವಿಯ ಏನು ರಕ್ಕಸ್ಕೊಪ್ಪ ಜಲಾಶಯದ ಮೇಲ್ಭಾಗದಲ್ಲಿ ಇದ್ದೇನೆ. ಸದ್ಯ ಈ ಒಂದು ಜಲಾಶಯ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗಿರುವಂಥದ್ದು. ಅರ್ಧ TMC ಸಾಮರ್ಥ್ಯದ ಜಲಾಶಯದಲ್ಲಿ ಜಲರಾಶಿಯೇ ಕಂಡು ಬರ್ತಾ ಇರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಈಗೇನು ತೋರಿಸ್ತಾ ಇದ್ದೇನೆ, ನೀರಿದ್ದಂಥ ಸ್ಥಳದಲ್ಲಿ ಬಹುತೇಕ ಸಂಪೂರ್ಣವಾಗಿ ಜಲಾಶಯ ಖಾಲಿಯಾಗಿ ಒಂದು ಹಂತದಲ್ಲಿ ಬರೀ ಭೂಮಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇದೀಗ ಕಳೆದ 15 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದು ಇದೀಗ ರಾಕಸ್ಕೊಪ್ಪ ಜಲಾಶಯ ಏನಿದೆ 0.58 TMC ಸಾಮರ್ಥ್ಯದ ಈ ಒಂದು ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗಿರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈ ಒಂದು ಜಲಾಶಯದ ನಿಮಗೆ ತೋರಿಸ್ತಾ ಇದ್ದೇನೆ. 2475 ಅಡಿಗಳಷ್ಟು ಈಗಾಗಲೇ ನೀರು ಸಂಗ್ರಹ ಆಗಿರುವಂಥದ್ದು. ಇನ್ನು 2 ಅಡಿ ಮಾತ್ರ ನೀರು ಸಂಗ್ರಹ ಬಾಕಿ ಇರುವಂಥದ್ದು. ಆದರೆ ಮಳೆ ನಿರಂತರವಾಗಿ ಮುಂದುವರೆದಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆ ಪ್ರದೇಶವನ್ನು ನಾನೀಗ ತೋರಿಸ್ತಾ ಹೋಗ್ತೇನೆ. ಮುಂಭಾಗದಲ್ಲಿ ನೀವೀಗ ಗಮನಿಸಬಹುದಾಗಿದೆ, ಬೆಟ್ಟ ಗುಡ್ಡಗಳು ಏನು ಕಾಣಿಸ್ತಾ ಇದ್ದಾವೆ ಅಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗುವಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಈ ಒಂದು ಬೆಟ್ಟ ಗುಡ್ಡಗಳ ನಡುವೆ ನೀರು ಹರಿದು ಬಂದು ರಾಕಸ್ಕೊಪ್ಪ ಜಲಾಶಯದಲ್ಲಿ ಸಂಗ್ರಹ ಆಗುವಂಥದ್ದು. ಸದ್ಯ ಈ ಒಂದು ಜಲಾಶಯ ಭರ್ತಿಯಾಗಿರುವಂಥ ಕಾರಣಕ್ಕಾಗಿ ಬೆಳಗಾವಿ ನಗರದ ಜನರು ಕೂಡ ನಿಟ್ಟುಸಿರು ಬಿಟ್ಟಿರುವಂಥದ್ದು. ಯಾಕಂದರೆ ಒಂದು ವರ್ಷ ಬೆಳಗಾವಿ ನಗರಕ್ಕೆ ನೀರು ಒದಗಿಸುವಂತಹ ಈ ಒಂದು ಜಲಾಶಯ ಭರ್ತಿಯಾಗಿರುವಂಥ ಕಾರಣಕ್ಕಾಗಿ ಬೆಳಗಾವಿ ನಗರಕ್ಕೆ ಏನು ನೀರಿನ ಸಮಸ್ಯೆ ಏನಿತ್ತು ಆ ನೀರಿನ ಸಮಸ್ಯೆ ಕಂಪ್ಲೀಟಾಗಿ ಕಡಿಮೆ ಆಗಿರುವಂಥದ್ದು. ಯಾಕಂತಂದರೆ ಕಳೆದ 15 ದಿನಗಳಿಂದ ಜಲಾಶಯದಲ್ಲಿ ನೀರಿಲ್ಲದೆ ಡೆಡ್ ಸ್ಟೋರೇಜನ್ನು ಬಳಕೆ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ಈಗ ಮತ್ತೆ ಜಲಾಶಯ ಕಂಪ್ಲೀಟಾಗಿ ಭರ್ತಿಯಾಗಿರುವಂಥದ್ದು. ಒಂದು ಕಡೆ ರಾಕಸ್ಕೊಪ್ಪ ಜಲಾಶಯ ಭರ್ತಿ ಆದರೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯ ಕೂಡ ಭರ್ತಿಯಾಗಿದೆ. ಅದರ ಜೊತೆಗೆ ರಾಧಾನಗರಿ ಜಲಾಶಯ ಕೂಡ ಭರ್ತಿಯಾಗಿರುವಂಥದ್ದು. ಹೀಗಾಗಿ ಸದ್ಯ ಈಗ ಕೊಯ್ನಾ ಜಲಾಶಯದಿಂದ 6000 ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಧಾನಗರಿ ಜಲಾಶಯದಿಂದ ಏನು ಈಗಾಗಲೇ 6000 ಕ್ಯೂಸೆಕ್ ನೀರನ್ನು ದೂಧಗಂಗಾ ನದಿಗೆ ಹರಿದು ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಕೃಷ್ಣಾ ನದಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಬೆಳಗಾವಿ ನಗರಕ್ಕೆ ನೀರು ಒದಗಿಸ್ತಾ ಇದ್ದಂತಹ ರಾಕಸ್ಕೊಪ್ಪ ಜಲಾಶಯ ಫುಲ್ ಆಗಿರುವಂಥ ಕಾರಣಕ್ಕಾಗಿ ಬೆಳಗಾವಿ ನಗರದ ಜನರಲ್ಲಿ ಸಂತಸ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಬಾನ TV9 ಬೆಳಗಾವಿ.